ದೀಪದಲ್ಲಿರುವಂತಹ ದೇವತೆಗಳು ಯಾರು ಅಂತ ಕೇಳಿದ್ದಾರೆ. ದೀಪದ ಪಾತ್ರೆಯಲ್ಲಿ ಚತುರ್ಮುಖ ಬ್ರಹ್ಮದೇವರಿರ್ತಾರೆ. ಎಣ್ಣೆ ಅಥವಾ ತುಪ್ಪದಲ್ಲಿ ಲಕ್ಷ್ಮೀ ದೇವಿಯ ವಿಶೇಷ ಸನ್ನಿಧಾನ ಅಂತ ಅನ್ನೋದಿರ್ತದೆ. ಬತ್ತಿಯಲ್ಲಿ ವಾಸುದೇವ ಮತ್ತು ಸಂಕರ್ಷಣ ರೂಪಿಯಾಗಿರುವಂತಹ ಭಗವಂತನ ಸನ್ನಿಧಾನ ಇರ್ತದೆ. ಬಿಳುಪಿನಲ್ಲಿ ವಾಯುದೇವರ ಸನ್ನಿಧಾನ, ಕಪ್ಪಿನಲ್ಲಿ ರುದ್ರದೇವರ ಸನ್ನಿಧಾನ, ಕೆಂಪಿನಲ್ಲಿ ಇಂದ್ರದೇವರ ಸನ್ನಿಧಾನ. ಅಂದ್ರೆ ನಾವು ಬೆಂಕಿಯನ್ನು ಹಚ್ಚಿದಾಗ ದೀಪ ಬೆಳಗುತ್ತಾ ಇರ್ತದಲ್ಲ, ಅಲ್ಲಿ ಬಿಳಿ, ಕಪ್ಪು ಮತ್ತು ಕೆಂಪು ಬಣ್ಣಗಳು ಇರ್ತವೆ. ಅಲ್ಲಿರುವಂತಹ ದೇವತೆಗಳನ್ನು ಚಿಂತನೆ ಮಾಡಬೇಕು. ಇದರಿಂದ ಅನುಸಂಧಾನ ಏನು ಮಾಡಿಕೊಳ್ಳಬೇಕು ಅಂತಂದ್ರೆ, ಮನೋನಿಯಾಮಕರಾಗಿರತಕ್ಕಂತಹ ಇಂದ್ರದೇವರು, ವೈರಾಗ್ಯಾಧಿಪತಿಗಳಾಗಿರುವಂತಹ ರುದ್ರದೇವರು, ಜ್ಞಾನವನ್ನು ಕೊಡತಕ್ಕಂತಹ ವಾಯುದೇವರು, ಅಜ್ಞಾನವನ್ನು ಪರಿಹಾರ ಮಾಡತಕ್ಕಂತಹ ಸಂಕರ್ಷಣ, ನಿಜಮುಕ್ತಿದಾತ ಅಂದ್ರೆ ಮೋಕ್ಷವನ್ನು ಕೊಡತಕ್ಕಂತಹ ವಾಸುದೇವ ರೂಪಿಯಾಗಿರುವಂತಹ ಪರಮಾತ್ಮ ಇದ್ದಾನೆ ಎಂಬುದಾಗಿ ಈ ರೀತಿಯಾಗಿ ದೀಪವನ್ನು ಹಚ್ಚುತ್ತಾ ಇರುವಂತಹ ಸಂದರ್ಭದಲ್ಲಿ ದೀಪದಲ್ಲಿ ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು.